ಎಸ್ಎಸ್‌ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ SSTV. ನಾನು ಅಶ್ವಿನಿ. ಇದೇ ಮಾರ್ಚ್ 19ಕ್ಕೆ ಎಲ್ಲರೂ ಕಾತುರದಿಂದ ಹಾಗೆ ಕುತೂಹಲದಿಂದ ಕಾಯ್ತಾ ಇರುವಂತ ಲವ್ ಮಾಕ್ಟೇಲ್ 3 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಈ ಸಿನಿಮಾ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಇದ್ದಾರೆ ಕೃಷ್ಣ ಸರ್ ಹಾಗೂ ಮಿಲನಾ ಮ್ಯಾಮ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಆಕ್ಚುಲಿ ನಿಮಗೆ ಫಸ್ಟ್ ನಾನೊಂದು ನಮಸ್ಕಾರ ಹೇಳಬೇಕು. ಯಾಕಂದ್ರೆ ಲವ್ ಮಾಕ್ಟೇಲ್ 1, 2 ನಾನು ನಿಮ್ಗಳ ಜೊತೆ ಮಾತಾಡಕ್ಕೆ ಸಿಕ್ಕಿಲ್ಲ. ಬಟ್ ಆಸ್ ಅ ಫ್ಯಾನ್ ಆಗಿ ನಾನು ಹೇಳೋದ್ರಿಂದ ಏನ್ ಆ ಎಮೋಷನ್ಸ್ ಇದೆಯಲ್ಲ ಸರ್, ಅದು ಹತ್ಕೊಂಡು ಒಬ್ಬ ಆಡಿಯನ್ಸ್ ಮಾತಾಡ್ತಾರೆ, ಆಚೆ ಬರ್ತಾರೆ ಅಂದ್ರೆ ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಸರ್. ಆಸ್ ಅ ಆಡಿಯನ್ ಆಗಿ ನಾನು ಹೇಳ್ತಿದ್ದೀನಿ, ಸಖತ್ ಮೂವಿಗಳು ಕೊಟ್ಟಿದ್ದೀರಾ. 1 ಆಗಿರ್ಬೋದು, 2 ಆಗಿರ್ಬೋದು. ಇವಾಗ 3 ಟ್ರೈಲರು ಕೂಡ ರಿಲೀಸ್ ಆಯಿತು. ಟ್ರೈಲರ್ ನೋಡಿದಾಗ ನನ್ಗನ್ಸಿರೋದು ಏನು ಸ್ಪೆಷಲ್ ಇಲ್ಲ. ಫಸ್ಟ್ ಸೆಕೆಂಡಲ್ಲಿ ಏನಿದೆ ಅದೇ ಕಂಟೆಂಟ್ಗಳಿದೆ ಇದರಲ್ಲೂ ಕೂಡ. ಬಟ್ ಅದು ನೋಡಿದಾಗ್ಲೂ ಕೂಡ ಒಂದು ಫೀಲ್ ಆಗುತ್ತೆ ನಮಗೆ ಆಡಿಯನ್ಸ್ಗೆ. ಎಲ್ಲೂ ಬೋರ್ ಅನ್ಸಲ್ಲ, ಅದೇ ಸೀನ್ಗಳಿದೆಯಲ್ಲ ಅಂತನೂ ಅನ್ಸಲ್ಲ. ಬಟ್ ಸ್ಪೆಷಲ್ ಆಗಿ ಅನ್ಸುತ್ತೆ. ಹೇಗೆ ಸರ್ ಇದು? ಅದು ಬೇಕು ಅಂತಾನೆ ನಾವು ಅದನ್ನ ಅಂದ್ರೆ ಒಂದು 2 ನಿಮಿಷ 55 ಸೆಕೆಂಡ್ ಇದೆ ಟ್ರೈಲರ್. ಅದರಲ್ಲಿ 2 ನಿಮಿಷ ಲವ್ ಮಾಕ್ಟೇಲ್ 1 ಮತ್ತು ಲವ್ ಮಾಕ್ಟೇಲ್ 2 ರೀಕ್ಯಾಪ್ ತರ ತೋರಿಸ್ಕೊಂಡು ಲವ್ ಮಾಕ್ಟೇಲ್ 3 ಹೇಗಿರುತ್ತೆ ಅಂತ ಒಂದು ಚಿಕ್ಕದಾಗ ಕೆಲವು ಶಾರ್ಟ್ಸ್ ಒಂದು 50 ಸೆಕೆಂಡ್ ಅಲ್ಲಿ ತೋರಿಸ್ತೀನಿ. ಅದು ಬೇಕು ಅಂತ ನೆನಪು ಮಾಡಿರೋದು. ಯಾಕಂದ್ರೆ ಅಲ್ಲಿ ಕಥೆಗಳು ಏನು, ಪಾತ್ರಗಳೇನು, ಯಾರ್ಯಾರು ಬರ್ತಾರೆ, ಏನಾಗುತ್ತೆ ಅನ್ನೋದನ್ನ ನೀವು ಥಿಯೇಟರ್ ಅಲ್ಲಿ ನೋಡ್ಲಿ ಅಂತ ಒಂದು ರೀಕ್ಯಾಪ್ ತರ ಕೊಟ್ಟಿದ್ದೀನಿ. ನೀವು ಏನೋ ನಿಮ್ಗೆ ಇಡೀ ಟ್ರೈಲರ್ ನೋಡಿದಾಗ ಸುಮ್ಮನೆ ನೀವು ಒಂದು ಇಯರ್ಫೋನ್ ಹಾಕೊಂಡು ಕುತ್ಕೊಂಡು ಅದನ್ನ ನೋಡಿದಾಗ ಒಂದು ಪ್ರಪಂಚ ಹೋಗ್ತೇವೆ, ಒಂದು ಎಮೋಷನ್ ಜರ್ನಿ ಇತ್ತು. ಆ ತರ ಒಂದು ಜರ್ನಿ ಕೊಡುತ್ತೇನೆ. ಅಂದ್ರೆ ಸುಮ್ಮನೆ ಒಂದ್ ಲುಕ್ ಅಂಡ್ ಫೀಲ್ ಇದೆ ಅಷ್ಟೇ ಬಿಟ್ರೆ ಆಕ್ಚುಲಿ ಏನೂ ಇಲ್ಲ. ಇದ್ರಲ್ಲಿ ರೀಕ್ಯಾಪ್ ಅಂದ್ರೆ ನಿಮ್ಗೆ 1 and 2 ಸ್ಟೋರಿನ ಫೀಲ್ ಮಾಡಿ 3 ಲುಕ್ ಅಂಡ್ ಫೀಲ್ ಹೆಂಗಿರ್ಬೋದು ಅಂತ ಅಷ್ಟೇ ಹೇಳಿರೋದು. ಆಕ್ಚುಲಿ ಏನು ಬಿಟ್ಕೊಟ್ಟಿಲ್ಲ ಸಿನಿಮಾದಲ್ಲಿ, ಐ ಮೀನ್ ಸಾರಿ ಟ್ರೇಲರ್ ಅಲ್ಲಿ. ಆಕ್ಚುಲಿ ಏನು ಬಿಟ್ಕೊಳಕ್ ಆಗಲ್ಲ ಅನ್ನೋ ಕಾರಣದಿಂದ ಇನಿಷಿಯಲಿ ಟ್ರೇಲರೇ ಬಿಡಬಾರ್ದು ಅಂತ ಕೃಷ್ಣ ಅನ್ಕೊಟ್ಟಿದ್ರು. ಬಟ್ ಇನ್ಫ್ಯಾಕ್ಟ್ ತುಂಬಾ ಜನ ಅಲ್ಲ, ಶಾರದಾ ಮ್ಯಾಮ್ ಸಜೆಸ್ಟ್ ಮಾಡಿದ್ದು ರೀಕ್ಯಾಪ್ ತರ ಮಾಡಿ ಚೆನ್ನಾಗಿರುತ್ತೆ ಅಂತ. ಇನ್ಫ್ಯಾಕ್ಟ್ ಐಡಿಯಾ ತುಂಬಾ ಜನ ಖುಷಿ ಕೊಟ್ಟಿದೆ. ನೀವ್ ಹೇಳ್ದಂಗೆ ಆಕ್ಚುಲಿ ಏನು ಬಿಟ್ಕೊಟ್ಟಿಲ್ಲ, ಬಟ್ ಏನೋ ಒಂಥರ ಚೆನ್ನಾಗಿ ಅನ್ಸುತ್ತೆ ಅಂತ ಈ ರೆಸ್ಪಾನ್ಸ್ ಕೂಡ ಕೊಡ್ತಾ ಇದೆ. ಹೌದು. ನಮ್ಗಿಲ್ಲೆಲ್ಲೂ ಕೂಡ ಮತ್ತೆ ನಿಧಿಮಾ ಸಿಗ್ತಾರೆ, ಎಲ್ಲೋ ಕಾಣಿಸ್ತಾರೆ ಅನ್ನೋದು ನಮ್ಗೆಲ್ಲೂ ಅನ್ನಿಸ್ಲಿಲ್ಲ, ಬಿಟ್ಟೇ ಕೊಟ್ಟಿಲ್ಲ. ಸೊ ನಮ್ಗೆ ನಿಧಿಮಾ ಮತ್ತೆ ಸಿಗ್ತಾರಾ 3ಯಲ್ಲಿ ಎಷ್ಟು ದಿನ ಇದೆ? ವಾರ ಇದೆ ಅಷ್ಟೇ ಅಲ್ವಾ? ಅಲ್ಲೇ ನೋಡ್ಬಿಡ. ಆದ್ರೂ ಕೂಡ ಅದೊಂದು ಕ್ಯೂರಿಯಾಸಿಟಿ ಇರುತ್ತಲ್ವಾ ಸರ್, ಅದಕ್ಕೆ ಕೇಳಿದೆ. ನಿಮಗೆ ಲವ್ ಮಾಕ್ಟೇಲ್ ಅಲ್ಲಿ ಏನ್ ಇಷ್ಟ ಆಗಿದೆ? ನಂಗೆ ಒಳ್ಳೆ ಫನ್ ಮತ್ತೆ ಮೇನ್ ಲವ್ ಸರ್. ಅದು ಅದು ಅಂದ್ರೆ ಆಕ್ಚುಲಿ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ ಸರ್. ಅದು ಆ ಒಂದು ಫೀಲ್ ಇದೆಯಲ್ಲ, 1ಅಲ್ಲಿ 2ಅಲ್ಲಿ ಹೇಳ್ಬೋದು. ಫಸ್ಟಲ್ಲಿ ಇನ್ನೇನ್ ಹೋಗೇ ಬಿಟ್ರು ನಿಧಿಮಾ ಅನ್ನೋದನ್ನ ತೋರಿಸ್ಕೊಟ್ರಿ. ಹೋಗ್ಬಿಟ್ರಲ್ಲ, ಹೋಗ್ಬಿಟ್ರು. ಎಸ್ ಹೋಗೇ ಬಿಟ್ರು ಅಂದ್ರೆ ಸಿಗಲ್ಲ ಇನ್ನು ಅಂತ ತೋರಿಸ್ಕೊಟ್ರಿ. ಬಟ್ ಅದು ಮತ್ತೆ ಯಾವ ತರ ಬಂದ್ರು ಅನ್ನೋದನ್ನ 2 ಅಲ್ಲಿ ತೋರ್ಸಿದ್ರಿ. ಸೊ 3ಅಲ್ಲಿ ಹೇಗೆ ಅಂತ? ಮತ್ತೆ ಯಾವ ತರ ಬಂತು ಅಂದ್ರೆ ನೀವ್ ಏನೇನ್ ಇಷ್ಟಪಟ್ರಲ್ಲ ಹ, ಅವೆಲ್ಲವೂ ಕೂಡ ಲವ್ ಮಾಕ್ಟೇಲ್ 3 ಇಲ್ಲಿ ಇದೆ. ಆಕ್ಚುಲಿ ಲವ್ ಮಾಕ್ಟೇಲ್ 3 ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಹೇಳಿ? ಸರ್ ಅದೇ ಇವಾಗ ನೀವು ಆಲ್ರೆಡಿ 2 ಅಲ್ಲಿ ಎಲ್ಲ ಎಮೋಷನ್ಸ್ ಕೊಟ್ಬಿಟ್ಟಿದ್ದೀರಾ. ಫನ್ ಇದೆ, ಲವ್ ಇದೆ, ಫೀಲ್ ಇದೆ, ಬ್ರೇಕಪ್ ಇದೆ. ಸೊ 3ಅಲ್ಲಿ ಏನಿದೆ ಹಾಗಿದ್ರೆ ಅಂತ ಏನ್ ಬೇಕು ಅದೇ ವೇಟ್ ಮಾಡ್ತಾ ಇದೀವಿ, ಏನ್ ಇರಬಹುದು ಅಂತ. ಅಲ್ಲ, ನಿಮ್ಗೆ ಏನ್ ಬೇಕು ಅಂತ ಸಿನಿಮಾಲ್ ಏನ್ ಕೇಳ್ತಾರೆ. ಇರ್ಬೇಕು ಅಂತ 3 ಅಲ್ಲಿ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಹೆಂಗ್ ಬೇಕು ಅಂತ? ಇವಾಗ ಇಲ್ಲಿ ನೋಡಿರೋ ಪ್ರಕಾರ ಒಂದು ಅಪ್ಪ ಮಗಳ ಮಧ್ಯೆ ಇರೋ ಒಂದು ಬಾಂಡಿಂಗ್ ಏನಾದ್ರು ಸ್ಪೆಷಲ್ ಆಗಿ ನಾವು ನೋಡ್ಬಹುದೇನೋ ಅಂತ. ನಿಮ್ಗೆ ಲವ್ ಮಾಕ್ಟೇಲ್ ನಲ್ಲಿ ಹೆಂಗೆ ಹೆಂಡತಿನ ಪ್ರೀತಿ ಮಾಡ್ಬೇಕು ಅನ್ನೋದನ್ನ ಹೌದು. ತೋರಿಸ್ಕೊಟ್ಟಿದ್ದೀನಿ. ಅದು ಬ್ಯೂಟಿಫುಲ್ ಆಗಿತ್ತು. ಹೌದು, ತುಂಬಾ 2 ಅಲ್ಲಿ ಹೇಗ್ ಮಿಸ್ ಮಾಡ್ಕೊಡ್ತಾರೆ ಇದನ್ನ, ಅದರಿಂದ ಹೆಂಗ್ ಆಚೆ ಬರಬೇಕು ಅಂತ ತೋರಿಸ್ತೀವಿ. 3 ಅಲ್ಲಿ ತಂದೆ ಮಗಳದು ಎಮೋಷನ್ ಬಾಂಡಿಂಗ್ ಹೇಗಿರುತ್ತೆ, ಅದನ್ನ ಅದ್ರದ್ದೇ ಆದ ಎಮೋಷನ್ಸ್ ಏನು, ಅದನ್ನ ತುಂಬಾ ಫೀಲ್ ಮಾಡಿ, ತುಂಬಾ ಹ್ಯೂಮರಸ್ ಆಗಿ ಎಲ್ಲಾ ತರ ನಿಮ್ಗೆ ಮಜಾನೂ ಇರ್ಬೇಕು, ಹಂಗೆ ಎಮೋಷನ್. ನಿಮ್ನ ನಗ್ಸೋದು ಅಳ್ಸೋದು ನಮ್ಮ ಜವಾಬ್ದಾರಿ, ಅದನ್ನೇ ಮಾಡಿದ್ವಿ. ಆದ್ರೆ ನಗ್ಸಿಗಿಂತ ಜಾಸ್ತಿ ಅಳ್ಸಿದ್ದೆ ಆಯ್ತಪ್ಪ. ನಗಕ್ ಇಷ್ಟನ ಥಿಯೇಟರ್ ಅಲ್ಲಿ ಅತ್ತಿದ್ದು ಕೂಡ ಕನೆಕ್ಟ್ ಆಗಿದೆಯಲ್ಲ. ಸೊ ನಗೋದೇ ಇಷ್ಟ. ಎಲ್ರಿಗೂ ಅತ್ತ ಮೇಲೆ ಇಷ್ಟ. ಅದೇನೋ ಒಂಥರ ಇಷ್ಟ. ಬಟ್ ನಗೋದೇ ಜಾಸ್ತಿ ಅಲ್ವಾ? ಹೌದು ಸರ್, ಆಗ ಹೌದು. ಅಳ್ತಿದ್ರ ಅಂದ್ರೆ ಅದ್ರ ಜೊತೆ ಕನೆಕ್ಟ್ ಆಗಿ ಅಲ್ವಾ? ಸೊ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿದೆ. ತುಂಬಾ ವೇಟಿಂಗ್ ಅಲ್ಲಿ ಇದೀವಿ ಎಲ್ಲ ಫಿಲಮ್ ಸಿನಿಮಾ. ಫಿಲಮ್ ಹೆಂಗ್ ನೋಡ್ತೀರಾ ಗೊತ್ತಾ? ಫುಲ್ ನಗ್ತಾ ಇರ್ತೀರಾ, ಸಡನ್ ಆಗಿ ಅಂತೀರಾ, ಎಲ್ಲ ಮಾಡ್ತೀರಾ ನೋಡಿ. ಹೌದು sir. ಇದು ಪಾರ್ಟ್ 3 ನಲ್ಲಿ ಏನ್ ಇವಾಗ ಮಗ್ಳು ಕೂಡ ಏನ್ ಬರ್ತಾ ಇದೆ ಬಾಂಡಿಂಗು. ಸೊ ಅದ್ರ ಮಧ್ಯೆ ಪರಿನೂ ಕೂಡ ಆಡ್ ಆಗಿದ್ದಾಳೆ. ಸೊ ಇದನ್ನ ನೀವು ಯಾವ ತರ ಕ್ಯಾರಿ ಮಾಡ್ತಾ ಇದ್ದೀರಾ? ಯಾಕಂದ್ರೆ ರಿಯಲ್ ಫೀಲಿಂಗ್ಸೇ ಇದೆ ಇದು ಆಲ್ಮೋಸ್ಟ್ ಸಿನಿಮಾದಲ್ಲಿ ಅಂತಾನೆ ಅಲ್ಲ, ಹೇಳ್ಬೋದು. ತಂದೆ ಮಗಳು ಅಂದ್ಮೇಲೆ ರಿಯಲ್ ಅಲ್ಲಮ್ಮ. ಈಗ ಎಲ್ಲಾರ್ಗು ಯಾರಿಗೆ ಮಗಳಿರೋ ಇದಾರೆ ಅಥವಾ ಮಗ ಇದ್ದಾನೆ,
ತಂದೆ ಮಗಳಾಗ್ಬೋದು, ತಾಯಿ ಮಗಳಾಗ್ಬೋದು, ತಾಯಿ ಮಗ ಆಗ್ಬೋದು. ಸೊ ಆ ಬಾಂಡಿಂಗ್ ಪ್ರತಿಯೊಂದು ಮನೇಲಿ ಇರುತ್ತೆ. ಸೊ ಪ್ರತಿಯೊಬ್ರು ಐದರ್ ಮಕ್ಳಿರುತ್ತೆ, ಇಲ್ಲ ತಂದೆ ಇರ್ತಾರೆ ಅಥವಾ ತಾಯಿ ಇರ್ತಾರೆ. ಸೊ ಅದೇ ಎಮೋಷನ್ ಮೇಲೆ ಇಟ್ಕೊಂಡಿರೋಂಥದ್ದು ಯೂನಿವರ್ಸಲ್ ಕಥೆ ಅದು. ಸೊ ಈಗ ಲವ್ ಮಾಡಿದ್ರೆ ಸಿಕ್ಬೋದೇನೋ ಗೊತ್ತಿಲ್ಲ. ತಂದೆ ಇಲ್ಲದೆ ಗೊತ್ತಿಲ್ಲದೆ ಇರೋರು, ತಾಯಿ ಗೊತ್ತಿಲ್ಲದೆ ಇರೋರು, ತಂದೆ ಪ್ರೀತಿ ಗೊತ್ತಿಲ್ಲದೆ ಇರೋರು, ತಾಯಿ ಪ್ರೀತಿ ಗೊತ್ತಿಲ್ಲದೆ ಇರೋರು, ಅಥವಾ ಆ ಮಕ್ಕಳು ಪ್ರೀತಿ ಗೊತ್ತಿಲ್ಲದೆ ಇರೋರು, ಆ ಥರ ಸಿಗೋದು ನಿಮ್ಗೆ ಬಹಳ ಅಪರೂಪ. ಇದು ಯಾವ್ದು ಪ್ರೀತಿನ ನೋಡದೇ ಇರೋಂಥವ್ರು. ಸೊ ಯೂನಿವರ್ಸಲ್ ಕತೆ. ಅಲ್ಲ ಅಂದ್ರೆ ಅದಕ್ಕೆ ಹೊರತಾಗೂ ಕೂಡ ಬಹಳಷ್ಟಿದೆ ಸಿನಿಮಾದಲ್ಲಿ. ನಾನ್ ಹೇಳ್ದಾಗ ಬಿಟ್ಕೊಟ್ಟಿಲ್ಲ. ಬಟ್ ತಂದೆ ಮಗಳ ಕತೆ ಅದು ಕೋರ್. ಬಟ್ ಅದು ಸುತ್ತ ಬರುವಂತ ಪಾತ್ರಗಳು ಬೇರೆ ಬೇರೆ ದಿನ ಹೇಳುತ್ತೆ. ತಂದೆ ಮಗಳ ಕ್ಯಾರೆಕ್ಟರ್ಸ್, ಆ ತಂದೆ ಮಗಳ ಎಮೋಷನ್, ತುಂಬಾ ಟ್ವಿಸ್ಟ್. ಬಹಳಷ್ಟು ಕ್ಯಾರೆಕ್ಟರ್ಸ್ ಇದೆ. ಬಹಳಷ್ಟು ರೀತಿಯಾದಂತ ಎಮೋಷನ್ಸ್ ಕ್ಯಾರಿ ಆಗುತ್ತೆ. ಅಂದ್ರೆ ಅವರವರ ಪಾತ್ರದ ಎಮೋಷನ್, ಅವರವರ ಪಾತ್ರದ ಕತೆ. ಅಂದ್ರೆ ಈಗ ನೀವ್ ವ್ಯಕ್ತಿಗಳು ಅಂತ ನೋಡಿದ್ರೆ ನನ್ ಪಾಯಿಂಟ್ ಆಫ್ ವ್ಯೂ, ನನ್ ಲೈಫ್ ಏನೋ ಇರುತ್ತೆ, ಕೃಷ್ಣ ಅವ್ರ ಪಾಯಿಂಟ್ ಆಫ್ ವ್ಯೂ ನಿಮ್ದೇನೋ ಒಂದಿರುತ್ತೆ. ಸೊ ಎಲ್ಲ ಆ ಪಾತ್ರಗಳು ಅವ್ರವ್ರ ಪಾತ್ರಗಳ ಜರ್ನಿನ ಜಸ್ಟಿಫೈ ಮಾಡುವಂತದ್ದು ಬಹಳಷ್ಟು ಎಮೋಷನ್ಗಳು ಬರುತ್ತೆ. ಬರೀ ತಂದೆ ಮಕ್ಕಳು ಅಫ್ಕೋರ್ಸ್ ಫುಲ್ ಇರುತ್ತೆ ಸಿನಿಮಾ, ಬಟ್ ಅದ್ರ ಹೊರತಾಗೂ ಬಹಳಷ್ಟಿದೆ ಸಿನಿಮಾ. ಸರ್ ಇವಾಗ ಸಿನಿಮಾದಲ್ಲಿ ಏನು ಮಾಸ್ ಡೈಲಾಗ್ಸ್ ಅಂತ ಇಲ್ಲದೆ, ಮಾಸ್ ಎಲಿಮೆಂಟ್ಸ್ಗಳೇ ಇಲ್ಲದೆ ಒಂದು ಸಿನಿಮಾ ಒಂದ್ ಜನಗಳಿಗೆ ಇಷ್ಟು ಕನೆಕ್ಟ್ ಆಗಕ್ ಹೇಗೆ ಸಾಧ್ಯ ಸರ್? ಇವಾಗ ವಿಲನ್ನೇ ಇಲ್ಲ ನಮ್ಮ ಸಿನಿಮಾದಲ್ಲಿ. ಹೌದು. ಸಿನಿಮಾ ವಿಲನ್ನೇ ಇಲ್ಲ. ಹೌದು. ವಿಲನ್ನೇ ಇಲ್ದೇನೆ 3ನೇ ಸಿನಿಮಾ ಮಾಡಿದೀವಿ. ಸೊ ಎಲ್ಲಾ ಪರಿಸ್ಥಿತಿಗಳಿಗೆ ನಿಮ್ ಲೈಫಲ್ಲಿ ನಿಮ್ ಜೀವನ ಎಷ್ಟು ವರ್ಷ ನಡೆದಿದೆ, ಎಲ್ಲಾರು ಯಾರು ವಿಲನ್ ಇದಾರ, ಫೈಟ್ ಮಾಡಿದೀರಾ, ಇದು ಮಾಡಿ ಅಂತ. ಅಲ್ಲ ಹೊಡೆದಿದ್ದೀನೋ ಗೊತ್ತಿಲ್ಲ. ನನ್ಗೂ ಅಂತೂ ಆ ಥರದ್ದು ಯಾವ್ದು ಹೊಡೆದಾಟಗಳ ಆ ಥರದ್ದು ಏನೂ ಆಗಿಲ್ಲ ನನ್ನ ಲೈಫಲ್ಲಿ. ಬಟ್ ಸ್ಟಿಲ್ ನಮ್ದೊಂದು ಜರ್ನಿ ಅಂತ ಇರುತ್ತೆ. ಸೊ ಅಷ್ಟು ರಿಯಲಿಸ್ಟಿಕ್ ಆಗಿ ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಈಗ ಸಿನಿಮಾ ಅಂದ ತಕ್ಷಣ ಒಬ್ಬ ವಿಲನ್ ಇರ್ತಾನೆ, ಒಂದಷ್ಟು ಗ್ಯಾಂಗ್ ಕಟ್ಕೊಂಡ್ಬರ್ತಾನೆ. ಸೊ ಇವೆಲ್ಲ ರೆಗ್ಯುಲರ್ ಆಗಿ ಮಾಡೋಂಥದ್ದು. ಸೊ ಅದು ಇಲ್ದೇನೆ ಏನು ಮಾಡಬಹುದು, ರಿಯಲ್ ಲೈಫ್ ಕನೆಕ್ಟ್ ಆಗೋಂಥದ್ದು. ಸೊ ಸಾಕಷ್ಟು ವಿಚಾರಗಳಲ್ಲಿ ನನಗೆ ಲೈಫಲ್ಲಿ ಹೊಡೆದಾಟಗಳಾಗ್ತಾ ಇರುತ್ತೆ, ಎಮೋಷನಲಿ ಹೊಡೆದಾಟಗಳಾಗ್ತಾ ಇರುತ್ತೆ, ಅಥವಾ ಸಿಚುವೇಶನ್ ನನಗೆ ಬರ್ತಾ ಇರುತ್ತೆ. ಸೊ ಆ ಥರ ಸಿಚುವೇಶನ್ ಬಂದಾಗ ಹಿಂಗೆಲ್ಲ ನಾವು ಅದರಿಂದ ಆಚೆ ಬರ್ತೀವಿ. ಸೊ ಇದ್ರ ಮೇಲೆ ಬೇಸ್ಡ್ ಇರೋ ಕತೆ.